ಯನ್ನು ಹಾಕ್ತಾ ಇದ್ದೀವಿ. ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠದಲ್ಲಿ ಮಾರ್ಚ್ 2015ರಿಂದ ಹಿಡಿದು ಜೂನ್ 2022ರವರೆಗೆ ವಾರ್ಷಿಕ ಪರೀಕ್ಷೆ ಮತ್ತು ಪೂರಕ ಪರೀಕ್ಷೆಗಳಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಮಂಡಳಿಯವರು ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಆಲ್ರೆಡಿ ನಾವು ಹಿಂದಿಯಲ್ಲಿ ಕ್ವಶನ್ ಬ್ಯಾಂಕನ್ನು ಹಾಕಿದ್ದೀವಿ. ಫಸ್ಟ್ 3 ಪಾಠದ್ದು ನೋಡಲಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಅದ, SSLC ಕ್ವಶನ್ ಬ್ಯಾಂಕ್ ಆಲ್ ಸಬ್ಜೆಕ್ಟ್ ಅಂತ, ಅದನ್ನು ಒತ್ತಿ ನೋಡಿದ್ರೆ ಸೊ ತಮ್ಗೆ ಏನಾಗ್ತದಪ್ಪ ಅಂದರೆ ಹಿಂದಿಯಲ್ಲಿ 3 ವಿಡಿಯೋ ಹಾಕಿದ್ದೀವಿ. ಮಾತೃಭೂಮಿ ಹಾಕಿದ್ದೀವಿ, ಕಾಶ್ಮೀರಿ ಸೇಬ್ ಹಾಕಿದ್ದೀವಿ, ಮತ್ತು ಗಿಲ್ಲು ಪಾಠ ಹಾಕಿದ್ದೀವಿ. ಸೊ ಇವತ್ತು ಸಮಾಜ ವಿಜ್ಞಾನದಲ್ಲಿ ನಾವು ವಿಡಿಯೋವನ್ನು ಹಾಕ್ತಿದ್ದೀವಿ. ನಾವು SSLC ಹಿಂದಿ, ಸಮಾಜ ವಿಜ್ಞಾನದ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್, ಯೂನಿಟ್ ಟೆಸ್ಟ್ ಪೇಪರ್ಸ್ಗಳು, ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು, ಕ್ವಿಜ್ ವಿಡಿಯೋಗಳನ್ನು ಸಹಿತ ಹಾಕಿದ್ದೀವಿ. ಒಂದ್ಸರಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದಾದ್ರೆ ನಿಮ್ಮ ಪರೀಕ್ಷೆಗೆ ನಿಮಗೆ ಯೂಸ್ ಆಗ್ತಕ್ಕಂಥ ತುಂಬಾ ವಿಡಿಯೋಗಳು ನಿಮಗಾಗಿದ್ದಾವೆ. ಸೊ ನೀವು ಅವುಗಳನ್ನು ನೋಡಿ ಯುಟಿಲೈಸ್ಗಳನ್ನು ಪಡ್ಕೊಳ್ಬೋದು. ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿದಿರಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಡ್ತೀನಿ, ಅದಕ್ಕೂ ಕೂಡ ಬಂದು ತಾವುಗಳು ಜಾಯ್ನ್ ಆಗಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಎಲ್ಲ ಕ್ವಶನ್ಸ್ ಆನ್ಸರ್ಸ್ಗಳನ್ನು ಬ್ಲಾಗ್ ಸ್ಪಾಟಲ್ಲಿ ಇದ್ದಾವೆ, ಅಲ್ಲಿನೂ ಕೂಡ ಹೋಗಿ ಉತ್ತರಗಳನ್ನು ತಾವು ಓದಿಕೊಳ್ಳಬಹುದು. ಶುರು ಮಾಡೋಣ. ಫಸ್ಟ್ ಪಾಠ ಸೋಷಿಯಲ್ ಸೈನ್ಸಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಕ್ವಶನ್ ಬ್ಯಾಂಕನ್ನು. ಇಲ್ಲಿ ಒಂದು ಫಸ್ಟ್ ಕ್ವಶನ್ ಕೇಳಿದರು, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಪ್ರೇರೇಪಿಸಿದ್ದು ಏನು ಅಂತ. ಮಾರ್ಚ್ 2015ಕ್ಕೆ 2 ಅಂಕ, ಜೂನ್ 2015ಕ್ಕೆ 2 ಅಂಕ, ಏಪ್ರಿಲ್ 2018ಕ್ಕೆ 2 ಅಂಕ ಕ್ವಶನನ್ನು ಕೇಳಿದ್ದಾರೆ. ಉತ್ತರದಲ್ಲಿ ನೀವು ಏನು ಬರೀಬೇಕಂದ್ರೆ, ವ್ಯಾಪಾರ ಮಾರ್ಗಗಳು ಮುಚ್ಚಲ್ಪಟ್ಟಿದ್ದವು, ದಿಕ್ಸೂಚಿ, ಸಿಡಿಮದ್ದು, ಭೂಪಟ, ನೌಕಾ ಉಪಕರಣಗಳು ಆವಿಷ್ಕಾರವಾದವು, ಕತೆ, ಧರ್ಮ ಪ್ರಚಾರದ ಮಿಷನರಿಗಳು ಪಾತ್ರವನ್ನು ವಹಿಸಿದವು ಅಂತ ಬರೆದ್ರೆ ಸೊ ನಿಮ್ಗೆ 2 ಅಂಕ ಏನು ಮಾಡ್ತಾರಪ್ಪ ಅಂದ್ರೆ ಖಂಡಿತವಾಗಿ ಕೊಡ್ತಾರೆ. ಇನ್ನೊಂದು ಕ್ವಶನ್ ಇತ್ತು, ರಾಬರ್ಟ್ ಕ್ಲೈವ್ನ ದ್ವಿಮುಖ ಸರ್ಕಾರ ವಿವರಿಸಿರಿ. ಇದು ಮಾರ್ಚ್ 2015ಕ್ಕೆ 2 ಅಂಕ, ಏಪ್ರಿಲ್ 2015ಕ್ಕೆ 2 ಅಂಕ ಕೇಳಿದ್ದಾರೆ. ಈ ವರ್ಷನೂ ಕೂಡ ನಾವು ಅದನ್ನು ಕ್ವಶನ್ ಎಕ್ಸ್ಪೆಕ್ಟನ್ನು ಮಾಡ್ಬೋದು. ಏನಿತ್ತು ರಾಬರ್ಟ್ ಕ್ಲೈವ್ ಜಾರಿ ಮಾಡಿರ್ತಕ್ಕಂಥ ದ್ವಿಮುಖ ಸರ್ಕಾರದಲ್ಲಿ ಅಂತಂದರೆ, ಇಂಗ್ಲಿಷರು ದಿವಾನಿ ಹಕ್ಕಿನಿಂದ ಭೂ ಕಂದಾಯವನ್ನು ವಸೂಲಿ ಮಾಡ್ತಾರೆ, ಆಡಳಿತದ ಕಾರ್ಯವನ್ನು ನವಾಬ ಮಾಡ್ತಾನೆ. ದ್ವಿಮುಖ ಅಂತಂದ್ರೆ ಇಬ್ಬರು ಏನು ಮಾಡ್ತಾರಪ್ಪ ಅಂದ್ರೆ ಸರ್ಕಾರವನ್ನು ನಡೆಸ್ತಾರೆ, ಇಂಗ್ಲಿಷರು ಮತ್ತು ನವಾಬರು. ಕಂದಾಯ ವಸೂಲಿ ಇಂಗ್ಲಿಷರು, ಆಡಳಿತ ಮಾಡೋದು ನವಾಬ. ಇಷ್ಟು ಬರೆದ್ರೂ ಕೂಡ ನಿಮಗೆ 2 ಅಂಕ ಈ ಪ್ರಶ್ನೆಗೆ ಉತ್ತರಕ್ಕೆ ಕೊಡ್ತಾರೆ. ಪ್ರಶ್ನೆ 3, ಲಾಸಿ ಕದನದ ಪರಿಣಾಮಗಳೇನು ಅಂತ ಕ್ವಶನನ್ನು ಸುಮಾರು ಸರಿ ಕೇಳಿದ್ದಾರೆ. ಜೂನ್ 2015ಕ್ಕೆ 2 ಅಂಕ, ಜೂನ್ 2017ಕ್ಕೆ 2 ಅಂಕ. ಸೊ ನೋಡಿ, ಪ್ಲಾಸಿ ಕದನದ ಪರಿಣಾಮಗಳಲ್ಲಿ ಫಸ್ಟ್ ನಾವೇನು ಬರಿಬಹುದಂದರೆ, ಈ ಕದನದಿಂದ ಭಾರತೀಯರಲ್ಲಿ ಅನೈತಿಕತೆ, ಅಸಂಘಟನೆ, ಲೋಭಿತನ ಪ್ರದರ್ಶನ ಏನಾಗ್ತದಪ್ಪ ಅಂದ್ರೆ ಆಗ್ತದೆ. ಮೀರ್ ಜಾಫರ್ ಬಂಗಾಳದ ನವಾಬ ಆಗಿಬಿಡ್ತಾನೆ. ಮುಂದೆ ಮೀರ್ ಜಾಫರ್ ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿ ಏನಾಗ್ತದಪ್ಪ ಯಾಕಂದ್ರೆ ಕೊಡಬೇಕಾಗ್ತದೆ. ಸೊ ಇಷ್ಟು 3 ಪಾಯಿಂಟ್ಸ್ಗಳು ಪ್ಲಾಸಿ ಕದನದ ಪರಿಣಾಮಗಳು ಆಗಿದ್ದವು. ಮುಂದಿನ ಪ್ರಶ್ನೆ 4, ವೈಜ್ಞಾನಿಕ ಬೆಳವಣಿಗೆಯು ಸಮುದ್ರಯಾನಕ್ಕೆ ಕಾರಣ, ಈ ಹೇಳಿಕೆ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಉತ್ತರ ನೋಡ್ಕೊಂಡು ಬರೋಣ ವಿದ್ಯಾರ್ಥಿಗಳು. ಏನಿದೆ ಅಂತಂದರೆ, ಈ ಪ್ರಶ್ನೆ ಮಾರ್ಚ್ 2016ಕ್ಕೆ 2 ಅಂಕ, ಜೂನ್ 2016ಕ್ಕೆ 2 ಅಂಕ, ಜೂನ್ 2018ಕ್ಕೆ 2 ಅಂಕಕ್ಕೆ ಕ್ವಶನನ್ನು ಕೇಳಿದ್ದಾರೆ. ತುಂಬ ಸರಿ ರಿಪೀಟ್ ಆಗದ. ಉತ್ತರ ಏನಿದೆ ಅಂತಂದರೆ, ಒಂದನೇದು ಸಾಹಸಿ ನಾವಿಕರಿಗೆ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾರೆ. ದಿಕ್ಸೂಚಿ, ಸಿಡಿಮದ್ದು, ನಕ್ಷತ್ರ ಉನ್ನತಿ ಮಾಪನ ಅಂತಹ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಏನಾಗ್ತಾವಪ್ಪ ಅಂದ್ರೆ ಸಮುದ್ರಯಾನಕ್ಕೆ ಕಾರಣ ಆಗ್ತಾವ ಅನ್ನೋದನ್ನು 2 ಪಾಯಿಂಟ್ಸ್ಗಳು ನೀವು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ 5, ಭಾರತದ ಒಂದು ಭಾಗವನ್ನು ಸುದೀರ್ಘ ಕಾಲ ಆಳಿದ ಯುರೋಪಿಯನ್ ರಾಷ್ಟ್ರ ಯಾವುದು. ಜೂನ್ 2017ಕ್ಕೆ 1 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾರೆ. ಭಾರತದ ಒಂದು ಭಾಗ ಅದ, ಅದನ್ನು ಸುದೀರ್ಘ ಕಾಲವಾಗಿ ಏನು ಮಾಡಿದಾರಪ್ಪ ಅಂದ್ರೆ ಯುರೋಪಿನ ಒಂದು ದೇಶದವರು ಆಳಿದಾರ. ಆ ರಾಷ್ಟ್ರ ಪೋರ್ಚುಗಲ್ ಅಂತಕ್ಕಂಥದ್ದು ಸರಿ ಉತ್ತರ. ಮುಂದಿನ ಪ್ರಶ್ನೆ, ಬಕ್ಸಾರ್ ಕದನದ ಫಲಿತಾಂಶಗಳೇನು. ಇದನ್ನು ಏಪ್ರಿಲ್ 2018ಕ್ಕೆ 2 ಅಂಕಕ್ಕೆ ಏನು ಮಾಡಿದಾರಪ್ಪ ಅಂದ್ರೆ ಕ್ವಶನನ್ನು ಕೇಳಿದ್ದಾರೆ. ಬಕ್ಸಾರ್ ಕದನದ ಫಲಿತಾಂಶಗಳು ಏನು. ಉತ್ತರ ನೋಡೋಣ. ಮಾರ್ಚ್ 2019ಕ್ಕೂ ಸಹಿತ 2 ಅಂಕಕ್ಕೆ ಕ್ವಶನ್ ಕೇಳಿದ್ದಾರೆ. ಜೂನ್ 2022ಕ್ಕೂ 2 ಅಂಕಕ್ಕೆ ಕೇಳಿದ್ದಾರೆ. ಮಾರ್ಚ್ 2022ಕ್ಕೂ ಕೂಡ 2 ಅಂಕಕ್ಕೆ ಈ ಬಕ್ಸಾರ್ ಕದನದ ಫಲಿತಾಂಶಗಳನ್ನು ಕೇಳಿದ್ದಾರೆ. ಯಾವೆಲ್ಲ ಕ್ವಶನ್ ಬರ್ಬೋದು ಅನ್ನೋದನ್ನು ಸಹಿತ ವಿಡಿಯೋದ ಎಂಡಲ್ಲಿ ಹೇಳ್ತೀವಿ. ಸೊ ನೀವು ನಮ್ಮ ಜೊತೆಗೆ ಇರಬೇಕು ಅಷ್ಟೇ.
ಉತ್ತರ ನೋಡೋಣ ವಿದ್ಯಾರ್ಥಿಗಳೇ. ಒಂದನೇದು, ಎರಡನೇ ಶಾ ಆಲಂ ಕಂಪನಿಗೆ ದಿವಾನಿ ಹಕ್ಕನ್ನು ಕೊಟ್ಬಿಡ್ತಾನ. ಶಾ ಆಲಂ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿ ಪಡೆದು ಕಂಪನಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಹಕ್ಕನ್ನು ಕೊಡ್ತಾನ. ಶೂಜ್ ಉದ್ ದೌಲ್ ಯುದ್ಧ ನಷ್ಟವಾಗಿ 50 ಲಕ್ಷ ರೂಪಾಯಿ ಕೊಡ್ತಾನ. ಮೀರ್ ಜಾಫರನ ಮರಣದ ನಂತರ ಆತನ ಮಗನಿಗೂ ಕೂಡ ವಿಶ್ರಾಂತಿ ವೇತನ ಕೊಟ್ಟು ಸಂಪೂರ್ಣ ಬಂಗಾಳದ ಆಡಳಿತ ವೈಖರಿಯನ್ನು ಕಂಪನಿಯವರು ಏನು ಮಾಡ್ತಾರಪ್ಪ ಅಂದ್ರೆ ವಹಿಸಿಕೊಳ್ತಾರೆ. ಇಷ್ಟು 4 ಪಾಯಿಂಟ್ ಬರೆದ್ರೆ ಸೊ ಏನಾಯಿತು, ಈ ಕ್ವಶನ್ಗೂ ಆನ್ಸರ್ ಕಂಪ್ಲೀಟ್ ಆಯಿತು. ಯಾವುದು? ಬಕ್ಸಾರ್ ಕದನದ ಫಲಿತಾಂಶಗಳ ಕ್ವಶನ್ಗೆ. ಪ್ರಶ್ನೆ ಇದೆ 7ರಲ್ಲಿ, ಯುರೋಪ್ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸ್ಥಾಪಿಸಿದ ವರ್ತಕರು ಯಾರು? ಜೂನ್ 19ರಲ್ಲಿ 1 ಅಂಕಕ್ಕೆ ಕೇಳಿದ್ದಾರೆ. ಯುರೋಪ್ ದೇಶ ಮತ್ತು ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಅಂತ ಕ್ವಶನ್ ಬರ್ತದೆ, ನೆನಪಿಟ್ಕೋಬೇಕು. ಇಲ್ಲಿ ಇಟಲಿ ವರ್ತಕರು ಅಂತ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಮುಖ್ಯವಾಗಿ ಈ ಇಟಲಿ ವರ್ತಕರು ಯುರೋಪ್ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆಯನ್ನು ಮಾಡಿರ್ತಾರೆ. ಮುಂದಿನ ಒಂದು ಪ್ರಶ್ನೆ ಇತ್ತು 8ರಲ್ಲಿ, 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಕ್ರಮಿಸಿಕೊಂಡವರು ಯಾರು? ಇಲ್ಲಿ 1453ರಲ್ಲಿ ಏನಾಗ್ತದಪ್ಪ ಅಂತಂದರೆ ಕಾನ್ಸ್ಟಾಂಟಿನೋಪಲನ್ನು ಆಕ್ರಮಿಸಿಕೊಳ್ತಾರೆ. ಅವ್ರು ಯಾರಪ್ಪ ಅಂತಂದರೆ ಸೊ ತಮಗೆಲ್ಲರಿಗೂ ಗೊತ್ತಿದೆ ಅಲ್ಲ, ಅಟೋಮನ್ ಟರ್ಕರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೊ ಆಕ್ರಮಿಸಿಕೊಂಡವರು ಅಂತಕ್ಕಂಥದ್ದು ಇಲ್ಲಿ ಆಗಬೇಕು. ಮುಂದಿನ ಪ್ರಶ್ನೆ ಇತ್ತು 9ರಲ್ಲಿ, ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವರು ಯಾರು ಇತ್ತು? ಮಾರ್ಚ್ 2022ಕ್ಕೆ 1 ಅಂಕಕ್ಕೆ ಕೇಳಿದ್ದಾರೆ. ಸೊ ವಾಸ್ಕೋಡಗಾಮ ಇದನ್ನಲ್ಲ, ಸೊ ವಾಸ್ಕೋಡಗಾಮ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದಿದ್ದ ಅಂತ ನಾವೇನು ಮಾಡ್ಬೋದು ವಿದ್ಯಾರ್ಥಿಗಳೇ ಹೇಳ್ಬೋದು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ. ಈ ಪಾಠದಲ್ಲಿ ನೀವು ಮೋಸ್ಟ್ ಇಂಪಾರ್ಟೆಂಟಾಗಿ ಸಮುದ್ರಯಾನ ಕಂಡುಹಿಡಿಯಲಿಕ್ಕೆ ಪ್ರೇರಣೆಯಾದ ಅಂಶಗಳು, ಆಮೇಲೆ ಪ್ಲಾಸಿ ಕದನದ ಪರಿಣಾಮ, ಬಕ್ಸಾರ್ ಕದನದ ಕಾರಣ ಮತ್ತು ಪರಿಣಾಮ ಇಷ್ಟು ನೋಡ್ಕೊಂಡಿದ್ರೆ ಇಲ್ಲಿಂದ 3ರಲ್ಲಿ 1 ಕ್ವಶನ್ ಡೆಫಿನೆಟಾಗಿ ಬರ್ತದೆ. ಆಮೇಲೆ ಯುರೋಪಿನ ದೇಶಗಳು ಭಾರತಕ್ಕೆ ವ್ಯಾಪಾರಕ್ಕೆ ಬಂದಿರತಕ್ಕಂಥ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು ಇದ್ದಾರಲ್ಲ, ಅವರು ಅವರ ಒಂದು ರಾಜಧಾನಿಗಳು, ಅವರ ವ್ಯಾಪಾರ ಮಳಿಗೆಗಳ ಬಗ್ಗೆ ಸ್ವಲ್ಪ ತಾವೇನು ಮಾಡಬೇಕಪ್ಪ ಅಂದರೆ ನೆನಪಿನಲ್ಲಿ ಇಟ್ಕೊಂಡ್ರೆ ಅಲ್ಲಿನೂ ಕೂಡ 1 ಅಂಕದ ಕ್ವಶನ್ಸ್ಗಳು ಅಲ್ಲಿಂದ ಬರ್ಬೋದು. ಬಟ್ ನಿಮಗೆ 2 ಮಾರ್ಕ್ಸಿಗೆ ಇವು 3 ಕ್ವಶನ್ ಇರ್ತಾವೆ. ಸಮುದ್ರಯಾನ ಕಂಡುಹಿಡಿಯಲು ಪ್ರೇರೇಪಣೆ ಮಾಡಿದ ಅಂಶಗಳು, ಬಕ್ಸಾರ್ ಕದನದ ಫಲಿತಾಂಶ, ಪ್ಲಾಸಿ ಕದನದ ಪರಿಣಾಮ. ಈ ಸರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ಲಾಸಿ ಕದನ ಮತ್ತು ಈ ಸಮುದ್ರಯಾನ ಕಂಡುಹಿಡಿಯಲಿಕ್ಕೆ ಪ್ರೇರೇಪಣೆ ಔಷಧಗಳನ್ನು ಮೇಲೆ ಕ್ವಶನ್ಸ್ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಸೊ ಹೋಪ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು